ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆ ಐಪಿಎಸ್ ಅಧಿಕಾರಿಗಳು ಫೀಲ್ಡ್ಗಿಳಿದು ಪರಿಶೀಲನೆ ನಡೆಸುತ್ತಿದ್ದಾರೆ. ಚೆಕ್ ಪೋಸ್ಟ್ನಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವ ಮೇಲೆ ನಿಗಾ ವಹಿಸಲು ಡಿಜಿ ಪ್ರವೀಣ್ ಸೂದ್ ನಿರ್ದೇಶನದ ಮೇರೆಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ಚೆಕ್ ಪೋಸ್ಟ್ಗಳಲ್ಲಿ ತಪಾಸಣೆ ಹೇಗೆ ನಡೀತಾ ಇದೆ, ಯಾವುದಾದ್ರೂ ನಗದು ಹಾಗೆಯೇ ವಸ್ತುಗಳು ಪತ್ತೆಯಾಗಿದೆಯಾ ಅನ್ನುವ ಬಗ್ಗೆ ಪರಿಶೀಲನೆ ಮಾಡ್ತಿದ್ದಾರೆ. ಪ್ರಮುಖವಾಗಿ ಬಸ್ಗಳನ್ನು ಪೊಲೀಸರು ಚೆಕ್ ಮಾಡ್ತಿದ್ದಾರೆ. ಇವಾಗ ನಮ್ಮ ಎಡಿಜಿಪಿ ಲಾ ಅಂಡ್ ಆರ್ಡರ್ ಸರ್ ಅಲೋಕ್ ಕುಮಾರ್ ಸರ್ ಇಂದ ಎಲ್ಲ ಯೂನಿಟ್ ಡಿಸ್ಟ್ರಿಕ್ಟ್ ಇನ್ಚಾರ್ಜಸ್ ಕಮಿಷನರೇಟ್ಸ್ ಎಲ್ಲರಿಗೂ ಕೂಡ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಇದೆ. ಎಲ್ಲ ವೆಹಿಕಲ್ಸ್ಗಳನ್ನೆಲ್ಲಾನು ಥರೋಲಿ ಚೆಕ್ ಮಾಡಬೇಕು ಅಂತ ಹೇಳಿ, ಮತ್ತೆ ನಮ್ಮ ಡಿಜಿ ಅಂಡ್ ಐಜಿಪಿ ಆಫೀಸ್ ಇಂದನೇ ಇರಬಹುದು. ಸೊ ಸರ್ಪ್ರೈಸ್ ಆಗಿ ನಾವುಗಳು ಕೂಡ ಯಾವ ರೀತಿನಲ್ಲೇ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ವೆಹಿಕಲ್ಸ್ ಅಂತ ಕೂಡ ರೌಂಡ್ಸ್ ಮಾಡಿ ಎಲ್ಲ ಇದು ಮಾಡ್ತಾ ಇದೀವಿ. ರೆಗ್ಯುಲರ್ ಆಗಿ ವೆಹಿಕಲ್ ಚೆಕ್ಕಿಂಗು ಸೀಜರ್ಸ್ಗಳೆಲ್ಲ ಏನಾಗ್ತಾ ಇದೆ ಅದನ್ನು ಕೂಡ ಕಲೆಕ್ಟ್ ಮಾಡಿಬಿಟ್ಟು ತುಂಬ ಹೈ ಇಂಟೆನ್ಸಿಟಿಯಿಂದ ಕೆಲಸ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಮೇಲೆ. ಬೆಂಗಳೂರು ಹೊರವಲಯದ ಆನೇಕಲ್ ವಿಧಾನಸಭಾ ಕ್ಷೇತ್ರ 3 ಕಡೆ ತಮಿಳುನಾಡು ಗಡಿಯನ್ನು ಹೊಂದಿದ್ದು, ಚುನಾವಣಾ ನೀತಿ ಸಂಹಿತೆ ಜಾರಿ ಬಳಿಕ ತಾಲೂಕಿನಾದ್ಯಂತ 7 ಕಡೆ ಚೆಕ್ ಪೋಸ್ಟ್ಗಳನ್ನು ಸ್ಥಾಪಿಸಲಾಗಿದೆ. ತಮಿಳುನಾಡು ಗಡಿಗೆ ಹೊಂದಿಕೊಂಡಂತಿರುವ ಅತ್ತಿಬೆಲೆ, ಸಮಂದೂರು ಮತ್ತು ಸೋಲೂರು ಬಳಿ ಅಂತಾರಾಜ್ಯ ಚೆಕ್ ಪೋಸ್ಟ್ ನಿರ್ಮಿಸಲಾಗಿದೆ. 3 ಪಾಳಿಯಲ್ಲಿ ಚುನಾವಣಾ ಸಿಬ್ಬಂದಿ ವಾಹನ ತಪಾಸಣೆ ಮತ್ತು ಚುನಾವಣಾ ಅಕ್ರಮಗಳ ಬಗ್ಗೆ ನಿಗಾ ಇಟ್ಟಿದ್ದಾರೆ. ಇನ್ನು ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆ ಅನುಮತಿ ಇಲ್ಲದ ಮತ್ತು ಅನಗತ್ಯ ಗೋಡೆ ಬರಹ ಮತ್ತು ವಾಲ್ ಪೋಸ್ಟರ್, ಫ್ಲೆಕ್ಸ್, ಬ್ಯಾನರ್ಗಳನ್ನು ತೆರವುಗೊಳಿಸಲಾಗುತ್ತಿದೆ. ಗುಂಡ್ಲುಪೇಟೆ ಶಾಸಕ ನಿರಂಜನ್ ಕುಮಾರ್ ಆಪ್ತರ ವಿರುದ್ಧ ಹಲ್ಲೆ, ಕೊಲೆ ಬೆದರಿಕೆ ಆರೋಪ ಕೇಳಿಬಂದಿದೆ. ಶಾಸಕರ ಆಪ್ತರ ಮೇಲೆ ಗುಂಡ್ಲುಪೇಟೆ ತಾಲೂಕಿನ ಕುತನೂರು ಗ್ರಾಮ ಪಂಚಾಯಿತಿ ಪಿಡಿಒ ವಿಜಯ್ ಕುಮಾರ್ ದೇವಟಿಗೆ ದೂರು ಕೊಟ್ಟಿದ್ದಾರೆ. ಬಿಜೆಪಿ ಮುಖಂಡ ಹಳ್ಳದ ಮಾದಹಳ್ಳಿ ಮಹೇಂದ್ರ ಸೇರಿದಂತೆ 4 ವಿರುದ್ಧ ಗುಂಡ್ಲುಪೇಟೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಂದಹಾಗೆ ಶಾಸಕರ ಆಪ್ತರು ಪ್ರಗತಿಯಲ್ಲಿರುವ ಕಾಮಗಾರಿಗಳಲ್ಲಿ ತಮ್ಮ ಬಾಬ್ತು ಕಾಮಗಾರಿ ಯಾಕೆ ಸೇರಿಸಿಲ್ಲ ಅಂತ ನಿಂದನೆ ಹಾಗೂ ಹಲ್ಲೆ ಮಾಡಿದ್ದಾರಂತೆ. ರಾಷ್ಟ್ರೀಯ ಹೆದ್ದಾರಿ ಮತ್ತು ಎಕ್ಸ್ಪ್ರೆಸ್ ವೇ ಟೋಲ್ ಶುಲ್ಕ ಇವತ್ತಿನಿಂದ ದುಬಾರಿಯಾಗಿದೆ. ಟೋಲ್ ಶುಲ್ಕವನ್ನು ಶೇಕಡ 7% ಹೆಚ್ಚಳ ಮಾಡಲಾಗಿದೆ. ಇತ್ತೀಚೆಗಷ್ಟೇ ಉದ್ಘಾಟನೆಯಾದ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಹೆದ್ದಾರಿಯ ಟೋಲ್ ಸಹ ಶೇಕಡ 20% ಏರಿಕೆ ಮಾಡಲಾಗಿದೆ. ಈಗಾಗಲೇ ಟೋಲ್ ದರ ಹೆಚ್ಚು ಅಂತಿದ್ದ ವಾಹನ ಸವಾರರಿಗೆ ಇದು ಮತ್ತಷ್ಟು ಬಿಸಿಯನ್ನ ತಟ್ಟಲಿದೆ. ಹಾಗಾದ್ರೆ ಈ ಹಿಂದೆ ಎಷ್ಟಿತ್ತು, ಈಗ ಎಷ್ಟಾಗಿದೆ ಅನ್ನೋದನ್ನ ನೋಡೋಣ. ದುಬಾರಿ ದಶಪಥ ಆಗಿದೆ. ವಾಹನಗಳನ್ನ ನೋಡುವುದು, ಹಳೆ ಶುಲ್ಕ, ಹೊಸ ಶುಲ್ಕ ಏರಿಕೆ ಇವೆಲ್ಲವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಕಾರು, ಜೀಪು, ವ್ಯಾನಿಗೆ ಹಳೆ ಶುಲ್ಕ ಇದ್ದಿದ್ದು 135ರಿಂದ, ಆದ್ರೆ ಈಗ ಹೊಸ ಶುಲ್ಕ 165, 30 ರೂಪಾಯಿ ಏರಿಕೆಯಾಗಿದೆ. ಮಿನಿ ಬಸ್, ಲಘು ವಾಣಿಜ್ಯ ವಾಹನ, ಬಸ್, ಟ್ರಕ್ಗಳಿಗೆ ನೋಡಬಹುದು ಎಷ್ಟರ ಮಟ್ಟಿಗೆ ಹಳೆ ಶುಲ್ಕ ಇತ್ತು. ಮಿನಿ ಬಸ್, ಲಘು ವಾಣಿಜ್ಯ ವಾಹನಕ್ಕೆ 220 ರೂಪಾಯಿ ಇದ್ರೆ ಈಗ 270, 50 ರೂಪಾಯಿ ಜಾಸ್ತಿ ಆಗಿದೆ. ಬಸ್ ಟ್ರಕ್ಗಳಿಗೆ 400 ರೂಪಾಯಿ ಇದ್ರೆ 565 ರೂಪಾಯಿ ಆಗಿದೆ. 165 ರೂಪಾಯಿ ಎಕ್ಸ್ಟ್ರಾ ಆಗಿದೆ, ಹೆಚ್ಚಾಗಿದೆ. 3 ಆಕ್ಸೆಲ್ ವಾಹನಕ್ಕೆ ಹಳೆ ಶುಲ್ಕ 500 ರೂಪಾಯಿ ಇತ್ತು, ಈಗ 615 ರೂಪಾಯಿ ಆಗಿದೆ. 115 ರೂಪಾಯಿ ಏರಿಕೆಯಾಗಿದೆ. ಭಾರಿ ಕಟ್ಟಡ ನಿರ್ಮಾಣ ವಾಹನ, 7 ಆಕ್ಸೆಲ್ ವಾಹನ ಇವೆಲ್ಲವನ್ನ ಗಮನಿಸಬಹುದು. ಭಾರಿ ಕಟ್ಟಡ ನಿರ್ಮಾಣ ವಾಹನಕ್ಕೆ 720 ರೂಪಾಯಿ ಇತ್ತು, ಈಗ 885 ರೂಪಾಯಿ ಆಗಿದೆ. 165 ರೂಪಾಯಿ ಏರಿಕೆಯಾಗಿದೆ. ಹಾಗೇನೆ 7 ಆಕ್ಸೆಲ್ ವಾಹನಕ್ಕೆ 880 ರೂಪಾಯಿ ಹಳೆ ಶುಲ್ಕ ಇತ್ತು, ಈಗ 1080 ರೂಪಾಯಿ ಆಗಿದೆ. 200 ರೂಪಾಯಿ ಏರಿಕೆ ಆಗಿದೆ. ಈ ಮೂಲಕ ಇನ್ನಷ್ಟು ದುಪ್ಪಟ್ಟಾಗಿರುವುದನ್ನ ನಾವು ಗಮನಿಸಬಹುದು. 2 ಅಂತಸ್ತಿನ ಮನೆಯಲ್ಲಿ ಪ್ರಬಲ ಸ್ಫೋಟದಿಂದಾಗಿ 4 ಮೃತಪಟ್ಟಿರುವ ಘಟನೆ ಉತ್ತರ ಪ್ರದೇಶದ ಬುಲಂದ್ ಶಹರ್ನಲ್ಲಿ ನಡೆದಿದೆ. ಸ್ಫೋಟದ ತೀವ್ರತೆಗೆ ದೇಹಗಳು ಛಿದ್ರವಾಗಿವೆ. ಮನೆಯ ಗೋಡೆಗಳಿಗೆ ಹಾನಿ ಉಂಟಾಗಿದೆ. ಮನೆಯಲ್ಲಿ ರಾಸಾಯನಿಕಗಳನ್ನು ಸಂಗ್ರಹಿಸಿಡಲಾಗಿತ್ತು, ಹೀಗಾಗಿ ಸ್ಫೋಟ ಸಂಭವಿಸಿದೆ ಅಂತ ಶಂಕಿಸಲಾಗಿದೆ. ಮೃತರ ಗುರುತು ಇನ್ನೂ ಪತ್ತೆಯಾಗಿಲ್ಲ. ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. ಪಟಿಯಾಲ ಜೈಲಲ್ಲಿ ಕಳೆದ 1 ವರ್ಷದಿಂದ ಶಿಕ್ಷೆ ಅನುಭವಿಸ್ತಾ ಇರುವ ಕಾಂಗ್ರೆಸ್ ನಾಯಕ ನವಜೋತ್ ಸಿಂಗ್ ಸಿದ್ದು ಇಂದು ಸನ್ನಡತೆ ಆಧಾರದ ಮೇಲೆ ಅವಧಿ ಪೂರ್ವವಾಗಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದು ಟ್ವಿಟರ್ ಖಾತೆಯಲ್ಲಿ ಸರ್ದಾರ್ ನವಜೋತ್ ಸಿಂಗ್ ಅವರನ್ನ ಇಂದು ಪಟಿಯಾಲ ಜೈಲಿನಿಂದ ಬಿಡುಗಡೆ ಮಾಡಲಾಗ್ತಿದೆ ಅಂತ ಟ್ವೀಟ್ ಮಾಡಲಾಗಿದೆ. ಈ ಬೆಳವಣಿಗೆಯನ್ನ ಸಿದ್ದು ಪರ ವಕೀಲ HPS ವರ್ಮಾ ಅವರು ದೃಢಪಡಿಸಿದ್ದಾರೆ. ಇನ್ನು ಡಿಸೆಂಬರ್ 27, 1988ರಲ್ಲಿ ಪಾರ್ಕಿಂಗ್ ವಿಚಾರಕ್ಕೆ ಗುರ್ನಾಮ್ ಸಿಂಗ್ ಅನ್ನುವರ ಜೊತೆ ನವಜೋತ್ ಸಿಂಗ್ ಸಿದ್ದು ವಾಗ್ವಾದ ನಡೆಸಿದ್ರು. ಸಿದ್ದು ಮತ್ತು ಅವರ ಸ್ನೇಹಿತ ರೂಪಿಂದರ್ ಸಿಂಗ್ ಇಬ್ರು ಗುರ್ನಾಮ್ ಸಿಂಗ್ ಅವರನ್ನ ಕಾರಿನಿಂದ ಹೊರಗೆ ಎಳೆದು ಥಳಿಸಿದ್ರು. ಬಳಿಕ ಗುರ್ನಾಮ್ ಅವರು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದು ವಿರುದ್ಧ ಪ್ರಕರಣ ದಾಖಲಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕುರ್ತಮುಗೇರು ಸಮೀಪದ ಶಶಿ ಭಟ್ ಪಡಾರ್ ಅನ್ನುವರ 170ಕ್ಕೂ ಹೆಚ್ಚು 150ಕ್ಕೂ
ವರ್ಷಕ್ಕೂ ಹಳೆಯ ಗಡಿಯಾರಗಳನ್ನ ಅವರು ಸಂಗ್ರಹ ಮಾಡಿದ್ದಾರೆ. ಕಳೆದ 15 ವರ್ಷಗಳಿಂದ ಗಡಿಯಾರವನ್ನ ಕಲೆಕ್ಟ್ ಮಾಡಿರೋ ಶಶಿ ಭಟ್ ಬಳಿ 6 ಅಡಿ ಉದ್ದದ ಮದರ್ ಕ್ಲಾಕ್ ಸೇರಿದಂತೆ ಅತಿ ಸಣ್ಣ ಕೂಕು ಕ್ಲಾಕ್ ಕೂಡ ಇದೆ. ವಿದೇಶಗಳಲ್ಲಿ ಸುಮಾರು 120 ಗಡಿಯಾರಗಳು ನನ್ನ ಸಂಗ್ರಹದಲ್ಲಿದೆ. ನಾನು ಸುಮಾರು 15 ವರ್ಷದಿಂದ ಈ ಗಡಿಯಾರಗಳನ್ನು ಸಂಗ್ರಹಿಸಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ನಾನು ಸುಮಾರು 2007ನೇ ಇಸವಿಯಿಂದ ಈ ಕಲೆಕ್ಷನ್ಸ್ ಪ್ರಾರಂಭಿಸಿದ್ದೇನೆ. ಬೇರೆ ಏನು ಕಲೆಕ್ಷನ್ಸ್? ಬೇರೆ ನನ್ನ ಹತ್ರ ಗಡಿಯಾರಗಳಲ್ಲದೆ ಪುರಾತನ ಹಳೆಯ ಕಾಲದ ಮರದ ಉಪಯೋಗಿಸುತ್ತಿದ್ದಂತಹ ಮರದ ಸಲಕರಣೆಗಳು, ಮರದ ಅಕ್ಕಿ ಅಳೆಯುವ ಮಾಪನಗಳು, ಮರದ ಅಕ್ಕಿಯನ್ನು ಭತ್ತವನ್ನು ಕುಟ್ಟುವಂತಹ ಸಾಧನ, ಹಾಗೆ ಸಾಂಬಾರ ಮರಿಗೆಗಳು, ಆಮೇಲೆ ಕೋಣಗಳನ್ನು ಉಳುಮೆ ಮಾಡ್ತಾ ಇದ್ದಂತಹ ನುಗ, ನೇಗಿಲು, ಸೇಮಿಗೆ ಮಣೆ, ಹಾಗೆ ಇತರ ಹಲವಾರು ಸಾಮಗ್ರಿಗಳು ನನ್ನ ರಮೇಶ್ ಅರವಿಂದ್ ಆಕ್ಟ್ ಮಾಡ್ತಿರೋ ಶಿವಾಜಿ ಸುರತ್ಕಲ್ 2 ಚಿತ್ರದ ಟ್ರೇಲರ್ ರಿಲೀಸ್ ಆಗಿದೆ. ಚಿತ್ರಕ್ಕೆ ಆಕಾಶ ಶ್ರೀವಾತ್ಸವ್ ಆಕ್ಷನ್ ಕಟ್ ಹೇಳಿದ್ದಾರೆ. ಏಪ್ರಿಲ್